ಆ ಜಿಲ್ಲೆಯ ರೈತರು ಭೀಮೆಯ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ರು. ನೆರೆ ಕಡಿಮೆಯಾದರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಮಳೆರಾಯ ಅನ್ನದಾತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾನೆ. ಅಕಾಲಿಕ ಮಳೆಗೆ ಬೆಳೆ ನಾಶವಾಗಿದೆ. ಈ ಅವಾಂತರ ಸೃಷ್ಟಿಯಾಗಿದ್ದು ಎದಿರಾ? ಈ ಸ್ಟೋರಿ ನೋಡಿ. ಅನ್ನದಾತರಿಗೆ ಅಕಾಲಿಕ ಮಳೆಕಾಟ. ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕುಸಿತ. ಭಾರೀ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಮಳೆ ನೀರು ನಿಂತು ಕುಸಿಯುತ್ತಿರೋ ಟೊಮೆಟೊ ಬೆಳೆ. ಅಕಾಲಿಕ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಟೊಮೆಟೊ ದರ ಕುಸಿತ. ರೈತರು ಕಂಗಾಲು. ಯಾದಗಿರಿ ರೈತರಿಗೆ ಮಳೆರಾಯ ಗಾಯದ ಮೇಲೆ ಬರೆ ಎಳೆಯುತ್ತಿದ್ದಾನೆ. ಭೀಮೆ ಪ್ರವಾಹಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ರು. ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಅಕಾಲಿಕ ಮಳೆಗೆ ಸಾಲ ಸೋಲ ಮಾಡಿ ಬೆಳೆದ ಟೊಮೆಟೊ ನಾಶವಾಗಿದೆ. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು 2 ಎಕರೆ ಟೊಮೆಟೊ ಹಾಕಿವ್ರಿ. 2 ಎಕರೆದಾಗ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿವಿ. ಅದು ಖರ್ಚ ಬರ್ಲಾರ್ದಂಗಾಗಿ ಎಲ್ಲ ನೆಲಕಚ್ಚಿ ಅಕಾಲಿಕ ಮಾಡಿದ್ರಿಂದ ಬಹಳ ಸಂಕಷ್ಟಕ್ಕೀಡಾಗಿವ್ರಿ. ಇದು ಬೆಳೆದಂತ ಬೆಳೆಗೆ ಮಾರ್ಕೆಟ್ಗೆ ಹೋದ್ರ ಸರಿಯಾದ ಬೆಲೆನೂ ಸಿಗ್ತಾ ಇಲ್ಲ. ಇದು ಏನ್ ಮಾಡ್ಬೇಕಂಬುದು ದಿಕ್ಕು ತೋರಿಸಲಾರ್ದಂಗ ಆಗೇಸಿ ಪರೇಶಾನ್ದಾಗ ಇದ್ದೀವಿ ಸರ್. ಹಾಕೋದು ಮಾಡೋದು ಎಲ್ಲ ಬಹಳ ಅದ್ರಿ ಸರ್ ಇದು ಖರ್ಚು. ಅದು ಈಗ ಇಲ್ಲೇ ಮಾರ್ಕೆಟ್ಗೆ ಸಾಕನು ಇದು ಆಟೋದ ಬಾಡಿಗೆ ಸಾಗಲಾರ್ದಂಗ ಆಗಿಬಿಟ್ಟದ್ರಿ. ದರ ಏರಿಕೆ ಆಗುತ್ತೆ ಎಂದು ರೈತರು ಇಂಡಂ ತಳಿಯ ಟೊಮೆಟೊ ಬೆಳೆದಿದ್ರು. ಪ್ರತಿ ಎಕರೆಗೆ 1 ಲಕ್ಷ ಖರ್ಚು ಮಾಡಿದ್ರು. ಆದ್ರೆ ಈಗ ಈ ತಳಿಯ ಬೆಳೆ ಬೆಳೆದು ಅನ್ನದಾತರು ಕೈ ಸುಟ್ಟುಕೊಂಡಿದ್ದಾರೆ. ಟೊಮೆಟೊಗೆ ಸಮರ್ಪಕ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನಾವು ಖರ್ಚು ಮಾಡಿದ ಹಣವೂ ವಾಪಸ್ ಬರಲ್ಲ ಎಂದು ಕಣ್ಣೀರಿಡ್ತಿದ್ದಾರೆ. ನೆಲಕ್ಕೆ ಬಿದ್ದು ಕೆಟ್ಟೋಗ್ಯದ್ರಿ ಟೊಮೆಟೊ ಎಲ್ಲ ಕೊಳ್ತೋಗ್ಯದ್ರಿ. ಇದ್ದು ಟೊಮೆಟೊನ ಹರಿದ್ರಾಯ್ತಂದ್ರೆ ಕೂಡ ಲೇಬರ್ಗೆ ಸಾಲ್ತಿಲ್ಲ. ಟೊಮೆಟೊ ಬಂದು ಹರಿಯರಿಗೆ ಲೇಬರ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತುಂಬಾನೇ ಲಾಸ್ ಆಗಿ ಮಳೆ ಬಂದು ಗಾಳಿಗೆ ಮಳೆಗೆ ಎಲ್ಲ ನೆಲಕ್ಕೆ ಬಿದ್ದು ಉರುಳಿದೆ. ಎಷ್ಟೆಷ್ಟು ಖರ್ಚು ಮಾಡಿದ್ರಿ? ಖರ್ಚು ಏನ್ರಿ 1 ಎಕರೆಗೆ 1 ಲಕ್ಷ ಹಂಗೆ ಖರ್ಚು ಬಂದದ್ರಿ. ಅದು ಲೇಬರ್ ಖರ್ಚು ಅದೆಲ್ಲ ಕಲ್ತು ಬಹಳನೇ ಖರ್ಚು ಬಂದದ್ರಿ. ಅವ್ರಿಗೆ ಲೇಬರ್ಗೆ ಸಾಲಲ್ಲ ರೀ, ಬೆಳೆದದ್ದು ಬೆಳೆ ಎಲ್ಲ. ಆಟೋ ಅದು ಲೇಬರ್ದು ಚಾರ್ಜ್ ಅದು ಬಹಳ ಇದೆ ರೀ, ಹೇಳಕ್ ಆಗೋದಿಲ್ಲ. ತುಂಬಾನೇ ಲಾಸ್ ಆಗಿದೆ. ಅದೇನೇ ಆದರೂ ದೇಶಕ್ಕೆ ಅನ್ನ ನೀಡುವ ನೇಗಿಲ ಯೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕಿದೆ. ನಾಗರಾಜ್ ಬಗದು. ಆ ಜಿಲ್ಲೆಯ ರೈತರು ಭೀಮೆಯ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ರು. ನೆರೆ ಕಡಿಮೆಯಾದರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಮಳೆರಾಯ ಅನ್ನದಾತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾನೆ. ಅಕಾಲಿಕ ಮಳೆಗೆ ಬೆಳೆ ನಾಶವಾಗಿದೆ. ಈ ಅವಾಂತರ ಸೃಷ್ಟಿಯಾಗಿದ್ದು ಎದಿರಾ? ಈ ಸ್ಟೋರಿ ನೋಡಿ. ಅನ್ನದಾತರಿಗೆ ಅಕಾಲಿಕ ಮಳೆಕಾಟ. ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕುಸಿತ. ಭಾರೀ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಮಳೆ ನೀರು ನಿಂತು ಕುಸಿಯುತ್ತಿರೋ ಟೊಮೆಟೊ ಬೆಳೆ. ಅಕಾಲಿಕ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಟೊಮೆಟೊ ದರ ಕುಸಿತ. ರೈತರು ಕಂಗಾಲು. ಯಾದಗಿರಿ ರೈತರಿಗೆ ಮಳೆರಾಯ ಗಾಯದ ಮೇಲೆ ಬರೆ ಎಳೆಯುತ್ತಿದ್ದಾನೆ. ಭೀಮೆ ಪ್ರವಾಹಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ರು. ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಅಕಾಲಿಕ ಮಳೆಗೆ ಸಾಲ ಸೋಲ ಮಾಡಿ ಬೆಳೆದ ಟೊಮೆಟೊ ನಾಶವಾಗಿದೆ. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು 2 ಎಕರೆ ಟೊಮೆಟೊ ಹಾಕಿವ್ರಿ. 2 ಎಕರೆದಾಗ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿವಿ. ಅದು ಖರ್ಚ ಬರ್ಲಾರ್ದಂಗಾಗಿ ಎಲ್ಲ ನೆಲಕಚ್ಚಿ ಅಕಾಲಿಕ ಮಾಡಿದ್ರಿಂದ ಬಹಳ ಸಂಕಷ್ಟಕ್ಕೀಡಾಗಿವ್ರಿ. ಇದು ಬೆಳೆದಂತ ಬೆಳೆಗೆ ಮಾರ್ಕೆಟ್ಗೆ ಹೋದ್ರ ಸರಿಯಾದ ಬೆಲೆನೂ ಸಿಗ್ತಾ ಇಲ್ಲ. ಇದು ಏನ್ ಮಾಡ್ಬೇಕಂಬುದು ದಿಕ್ಕು ತೋರಿಸಲಾರ್ದಂಗ ಆಗೇಸಿ ಪರೇಶಾನ್ದಾಗ ಇದ್ದೀವಿ ಸರ್. ಹಾಕೋದು ಮಾಡೋದು ಎಲ್ಲ ಬಹಳ ಅದ್ರಿ ಸರ್ ಇದು ಖರ್ಚು.
ಅದು ಈಗ ಇಲ್ಲೇ ಮಾರ್ಕೆಟ್ಗೆ ಸಾಕನು ಇದು ಆಟೋದ ಬಾಡಿಗೆ ಸಾಗಲಾರ್ದಂಗೆ ಆಗಿಬಿಟ್ಟದ್ರಿ. ದರ ಏರಿಕೆ ಆಗುತ್ತೆ ಎಂದು ರೈತರು ಇಂಡಂ ತಳಿಯ ಟೊಮೆಟೊ ಬೆಳೆದಿದ್ರು. ಪ್ರತಿ ಎಕರೆಗೆ 1 ಲಕ್ಷ ಖರ್ಚು ಮಾಡಿದ್ರು. ಆದ್ರೀಗ ಈ ತಳಿಯ ಬೆಳೆ ಬೆಳೆದು ಅನ್ನದಾತರು ಕೈ ಸುಟ್ಟುಕೊಂಡಿದ್ದಾರೆ. ಟೊಮೆಟೊಗೆ ಸಮರ್ಪಕ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನಾವು ಖರ್ಚು ಮಾಡಿದ ಹಣವೂ ವಾಪಸ್ ಬರಲ್ಲ ಎಂದು ಕಣ್ಣೀರಿಡ್ತಿದ್ದಾರೆ. ನೆಲಕ್ಕೆ ಬಿದ್ದು ಕೆಟ್ಟೋಗ್ಯದ್ರಿ ಟೊಮೆಟೊ ಎಲ್ಲ ಕೊಳತೋಗ್ಯದ್ರಿ. ಇದ್ದು ಟೊಮೆಟೊನ ಹರಿದ್ರಾಯ್ತಂದ್ರೆ ಕೂಡ ಲೇಬರ್ಗೆ ಸಾಲ್ತಿಲ್ಲ. ಟೊಮೆಟೊ ಬಂದು ಹರಿಯರಿಗೆ ಲೇಬರ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತುಂಬಾನೇ ಲಾಸ್ ಆಗಿ ಮಳೆ ಬಂದು ಗಾಳಿಗೆ ಮಳೆಗೆ ಎಲ್ಲ ನೆಲಕ್ಕೆ ಬಿದ್ದು ಉಳಿದೆ. ಈಗ ಎಷ್ಟೆಷ್ಟು ಖರ್ಚು ಮಾಡಿದ್ರಿ? ಖರ್ಚು ಏನ್ರಿ 1 ಎಕರೆಗೆ 1 ಲಕ್ಷ ಹಂಗ ಖರ್ಚು ಬಂದದ್ರಿ. ಅದ ಲೇಬರ್ ಖರ್ಚು ಅದೆಲ್ಲ ಕಲ್ತು ಬಾಳನೇ ಖರ್ಚು ಬಂದದ್ರಿ. ಅವ್ರಿಗೆ ಲೇಬರ್ಗೆ ಸಾಲಲ್ಲ ರೀ, ಬೆಳೆದದ್ದು ಬೆಳೆ ಎಲ್ಲ. ಆಟೋ ಅದು ಲೇಬರ್ದು ಚಾರ್ಜ್ ಅದು ಬಹಳ ಇದೆ ರೀ, ಹೇಳಕ್ ಆಗೋದಿಲ್ಲ. ತುಂಬಾನೇ ಲಾಸ್ ಆಗಿದೆ. ಅದೇನೇ ಆದರೂ ದೇಶಕ್ಕೆ ಅನ್ನ ನೀಡುವ ನೇಗಿಲ ಯೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕಿದೆ. ನಾಗರಾಜ್ ಬಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಜಿಲ್ಲೆಯ ರೈತರು ಭೀಮೆಯ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ರು. ನೆರೆ ಕಡಿಮೆಯಾದರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಮಳೆರಾಯ ಅನ್ನದಾತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾನೆ. ಅಕಾಲಿಕ ಮಳೆಗೆ ಬೆಳೆ ನಾಶವಾಗಿದೆ. ಈ ಅವಾಂತರ ಸೃಷ್ಟಿಯಾಗಿದ್ದು ಎದಿರಾ? ಈ ಸ್ಟೋರಿ ನೋಡಿ. ಅನ್ನದಾತರಿಗೆ ಅಕಾಲಿಕ ಮಳೆ ಕಾಟ. ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕುಸಿತ. ಭಾರೀ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಮಳೆ ನೀರು ನಿಂತು ಕುಸಿಯುತ್ತಿರೋ ಟೊಮೆಟೊ ಬೆಳೆ. ಅಕಾಲಿಕ ಮಳೆಗೆ ನೆಲಕಚ್ಚಿದ ಕೆಂಪು ಸುಂದರಿ. ಟೊಮೆಟೊ ದರ ಕುಸಿತ. ರೈತರು ಕಂಗಾಲು. ಯಾದಗಿರಿ ರೈತರಿಗೆ ಮಳೆರಾಯ ಗಾಯದ ಮೇಲೆ ಬರೆ ಎಳೆಯುತ್ತಿದ್ದಾನೆ. ಭೀಮೆ ಪ್ರವಾಹಕ್ಕೆ ಅನ್ನದಾತರು ತತ್ತರಿಸಿ ಹೋಗಿದ್ರು. ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಅಕಾಲಿಕ ಮಳೆಗೆ ಸಾಲ ಸೋಲ ಮಾಡಿ ಬೆಳೆದ ಟೊಮೆಟೊ ನಾಶವಾಗಿದೆ. ಅಷ್ಟೇ ಅಲ್ಲ, ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು 2 ಎಕರೆ ಟೊಮೆಟೊ ಹಾಕಿವ್ರಿ. 2 ಎಕರೆದಾಗ ಒಂದು ಎಕರೆಗೆ 1.5 ಲಕ್ಷ ರೂಪಾಯಿ ಖರ್ಚು ಮಾಡಿವಿ. ಅದು ಖರ್ಚ ಬರ್ಲಾರ್ದಂಗಾಗಿ ಎಲ್ಲ ನೆಲಕಚ್ಚಿ ಅಕಾಲಿಕ ಮಾಡಿದ್ರಿಂದ ಬಹಳ ಸಂಕಷ್ಟಕ್ಕೀಡಾಗಿವ್ರಿ. ಇದು ಬೆಳೆದಂತ ಬೆಳೆಗೆ ಮಾರ್ಕೆಟ್ಗೆ ಹೋದ್ರ ಸರಿಯಾದ ಬೆಲೆನೂ ಸಿಗ್ತಾ ಇಲ್ಲ. ಇದು ಏನ್ ಮಾಡ್ಬೇಕಂಬುದು ದಿಕ್ಕು ತೋರಿಸಲಾರ್ದಂಗ ಹಾಕಿ ಪರೇಶಾನ್ದಾಗ ಇದ್ದೀವಿ ಸರ್. ಹಾಕೋದು ಮಾಡೋದು ಎಲ್ಲ ಬಹಳ ಅದ್ರಿ ಸರ್ ಇದು ಖರ್ಚು. ಅದು ಈಗ ಇಲ್ಲೇ ಮಾರ್ಕೆಟ್ಗೆ ಸಾಕನು ಇದು ಆಟೋದ ಬಾಡಿಗೆ ಸಾಗಲಾರ್ದಂಗೆ ಆಗಿಬಿಟ್ಟದ್ರಿ. ದರ ಏರಿಕೆ ಆಗುತ್ತೆ ಎಂದು ರೈತರು ಇಂಡಂ ತಳಿಯ ಟೊಮೆಟೊ ಬೆಳೆದಿದ್ರು. ಪ್ರತಿ ಎಕರೆಗೆ 1 ಲಕ್ಷ ಖರ್ಚು ಮಾಡಿದ್ರು. ಆದ್ರೀಗ ಈ ತಳಿಯ ಬೆಳೆ ಬೆಳೆದು ಅನ್ನದಾತರು ಕೈ ಸುಟ್ಟುಕೊಂಡಿದ್ದಾರೆ. ಟೊಮೆಟೊಗೆ ಸಮರ್ಪಕ ಬೆಲೆ ಇಲ್ಲದೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ನಾವು ಖರ್ಚು ಮಾಡಿದ ಹಣವೂ ವಾಪಸ್ ಬರಲ್ಲ ಎಂದು ಕಣ್ಣೀರಿಡ್ತಿದ್ದಾರೆ. ನೆಲಕ್ಕೆ ಬಿದ್ದು ಕೆಟ್ಟೋಗ್ಯದ್ರಿ ಟೊಮೆಟೊ ಎಲ್ಲ ಕೊಳತೋಗ್ಯದ್ರಿ. ಇದ್ದು ಟೊಮೆಟೊನ ಹರಿದ್ರಾಯ್ತಂದ್ರೆ ಕೂಡ ಲೇಬರ್ಗೆ ಸಾಲ್ತಿಲ್ಲ. ಟೊಮೆಟೊ ಬಂದು ಹರಿಯರಿಗೆ ಲೇಬರ್ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ತುಂಬಾನೇ ಲಾಸ್ ಆಗಿ ಮಳೆ ಬಂದು ಗಾಳಿಗೆ ಮಳೆಗೆ ಎಲ್ಲ ನೆಲಕ್ಕೆ ಬಿದ್ದು ಉಳಿದೆ. ಈಗ ಎಷ್ಟೆಷ್ಟು ಖರ್ಚು ಮಾಡಿದ್ರಿ? ಖರ್ಚು ಏನ್ರಿ 1 ಎಕರೆಗೆ 1 ಲಕ್ಷ ಹಂಗ ಖರ್ಚು ಬಂದದ್ರಿ. ಅದ ಲೇಬರ್ ಖರ್ಚು ಅದೆಲ್ಲ ಕಲ್ತು ಬಾಳನೇ ಖರ್ಚು ಬಂದದ್ರಿ. ಅವ್ರಿಗೆ ಲೇಬರ್ಗೆ ಸಾಲಲ್ಲ ರೀ, ಬೆಳೆದದ್ದು ಬೆಳೆ ಎಲ್ಲ. ಆಟೋ ಅದು ಲೇಬರ್ದು ಚಾರ್ಜ್ ಅದು ಬಹಳ ಇದೆ ರೀ, ಹೇಳಕ್ ಆಗೋದಿಲ್ಲ. ತುಂಬಾನೇ ಲಾಸ್ ಆಗಿದೆ. ಅದೇನೇ ಆದರೂ ದೇಶಕ್ಕೆ ಅನ್ನ ನೀಡುವ ನೇಗಿಲ ಯೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕಿದೆ. ನಾಗರಾಜ್ ಬಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.